ಅಪರಾಜಿತ ಅಂತ ಏನು ಹೇಳ್ತೇವೆ ನಾವು, ಇದರಿಂದ ಇದರ ಫ್ಲವರ್ಸ್ ಇಂದ ಮಾಡಲ್ಪಟ್ಟ ಈ ರೀತಿಯಾದಂಥ ಟೀ ಅಂತ ಹೇಳ್ಬೋದು, ಡಿಕಾಕ್ಷನ್ ಅಂತ ಹೇಳ್ಬೋದು. ಇದನ್ನ ಹೇಗೆ ಪ್ರಿಪರೇಷನ್ ಮಾಡೋದು, ಎಷ್ಟು ಡೋಸೇಜಲ್ಲಿ ಅಥವಾ ಎಷ್ಟು ನಾವು ಕನ್ಸ್ಯೂಮ್ ಮಾಡಬೇಕು, ಅದೇ ರೀತಿ ಇದರ ಬೆನಿಫಿಟ್ಸ್ ಏನು ಅಂತ ಬ್ರೈನಿಗೆ ಸಂಬಂಧಪಟ್ಟಂತಹ ಫಂಕ್ಷನ್ಸ್ಗಳಲ್ಲಿ ಒಂದಾಗಿರುವಂಥ ಕಾಗ್ನಿಟಿವ್ ಫಂಕ್ಷನ್ ಏನಿದೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ. ಶಕ್ತಿಯ ತೊಂದರೆ ಇರಬಹುದು, ಅಥವಾ ಅದು ಶಾರ್ಟ್ ಟರ್ಮ್ ಮೆಮೊರಿ ತೊಂದರೆ ಇರಬಹುದು, ಲಾಂಗ್ ಟರ್ಮ್ ಮೆಮೊರಿ ತೊಂದರೆ ಇರಬಹುದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಬಟರ್ಫ್ಲೈ ಪೀ ಫ್ಲವರ್ ಟೀ ಅಥವಾ ಬ್ಲೂ ಟೀ ಅಂತ ಏನು ತುಂಬಾ ಜನ ಇತ್ತೀಚೆಗೆ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ಅಪರಾಜಿತ ಅಂತ ಏನು ಹೇಳ್ತೇವೆ ನಾವು, ಇದರಿಂದ ಇದರ ಫ್ಲವರ್ಸ್ ಇಂದ ಮಾಡಲ್ಪಟ್ಟ ಈ ರೀತಿಯಾದಂಥ ಟೀ ಅಂತ ಹೇಳ್ಬೋದು, ಡಿಕಾಕ್ಷನ್ ಅಂತ ಹೇಳ್ಬೋದು, ಕಷಾಯ ಅಂತ ಹೇಳ್ಬೋದು, ವಾಟರ್ ಅಂತ ಹೇಳ್ಬೋದು. ಸೊ ಇದರಿಂದ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಸೊ ಇದನ್ನ ಹೇಗೆ ಪ್ರಿಪರೇಷನ್ ಮಾಡೋದು, ಎಷ್ಟು ಡೋಸೇಜಲ್ಲಿ ಅಥವಾ ಎಷ್ಟು ನಾವು ಕನ್ಸ್ಯೂಮ್ ಮಾಡಬೇಕು, ಅದೇ ರೀತಿ ಇದರ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಈ ಬ್ಲೂ ಟೀನ ಹೇಗೆ ನಾವು ಪ್ರಿಪರೇಷನ್ ಮಾಡಬಹುದು ಅಂತ ಹೇಳಿದ್ರೆ ಎರಡು ರೀತಿ ಇದೆ. ಒಂದು, ನಾವು ಬಿಸಿ ನೀರನ್ನ ಮಾಡಿಬಿಟ್ಟು 1 ಕಪ್ ಬಿಸಿ ನೀರನ್ನ ಮಾಡಿ ಆ ಫ್ಲೇಮಿಂದ ಇಳಿಸ್ಬಿಟ್ಟು ಅದನ್ನ ಕಪ್ಪಿಗೆ ಹಾಕಿ ಅದರಲ್ಲಿ 2 ರಿಂದ 3 ಅಪರಾಜಿತ ಫ್ಲವರ್ ಅನ್ನು ನಾವು ಹಾಕ್ಬಹುದು. ಒಂದು 2-3 ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ನೀರೆಲ್ಲ ಬ್ಲೂ ಆಗುತ್ತೆ. ಆಮೇಲೆ ಆ ನೀರಿನ ಸೇವನೆ ನಾವು ಮಾಡಬಹುದು. ಇದನ್ನ ಪ್ರತಿನಿತ್ಯ ನಾವು 1 ಸರಿ ಮಾಡಬಹುದು, 1 ಕಪ್ಪಿನಷ್ಟು ಸೇವನೆ ಮಾಡಬಹುದು. ಇನ್ನು ಇಲ್ಲ ಸರ್, ನಾನು ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ಲಿಕ್ಕಾಗಲ್ಲ, ನನಗೆ ಇನ್ಸ್ಟಂಟ್ ಆಗಿ ಹೇಳಿ ಏನಾದರೂ ಮಾಡಬಹುದು ಅಂತ ಹೇಳಿದ್ರೆ, ನಾರ್ಮಲ್ ನೀರಿನಲ್ಲೂ ಕೂಡ ಈ ರೀತಿ 2 ರಿಂದ 3 ಫ್ಲವರ್ ಅನ್ನ ನಾವು ಡಿಪ್ ಮಾಡಿದ್ರೆ ಒಂದು 5 ನಿಮಿಷ ಬಿಡಬಹುದು. 4 ರಿಂದ 5 ನಿಮಿಷ ಬಿಟ್ಟ ಮೇಲೆ ಆ ನೀರಿನ ಸೇವನೆ ಕೂಡ ನಾವು ಮಾಡಬಹುದು. ಸೊ ಈ ಎರಡೂ ರೀತಿಯಲ್ಲಿ ನಾವು ಸೇವನೆ ಮಾಡಬಹುದು. ಮೊದಲನೇದು ನಾವು ಬಿಸಿ ನೀರಿಗೆ ಹಾಕುವಂಥದ್ದು, ಎರಡನೇದು ನಾರ್ಮಲ್ ಕ್ಲಿಯರ್ ಫಿಲ್ಟರ್ ವಾಟರಿಗೂ ಕೂಡ ನಾವು ಅದನ್ನ ಬೆರೆಸಿ ಸೇವನೆ ಮಾಡಬಹುದು. ಇನ್ನು ಆ ಫ್ಲವರ್ ಅನ್ನ ನಾವು ಮುಂಚೆನೆ ಸ್ಟೋರ್ ಮಾಡ್ಕೋಬಹುದಾ ಸರ್ ಅಂತ ಕೇಳಿದ್ರೆ, ಆದಷ್ಟು ಫ್ರೆಶ್ ಆಗಿರ್ಲಿ. ಆಗಲ್ಲ ಅಂತ ಹೇಳಿದ್ರೆ ಡ್ರೈಡ್ ಫ್ಲವರ್ಸ್ ಕೂಡ ನಾವು ಯೂಸ್ ಮಾಡಬಹುದು. ಸೊ ಇದು ಒಂದು ಕ್ಲಾರಿಫಿಕೇಶನ್. ಇನ್ನು ಏನ್ ಸರ್ ಇದೆಲ್ಲ ಬೆನಿಫಿಟ್ಸು, ಇಷ್ಟೊಂದೆಲ್ಲ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಾಗ್ನಿಟಿವ್ ಫಂಕ್ಷನ್ಸ್ ಅಂದ್ರೆ ನಮ್ಮ ಬ್ರೈನಿಗೆ ಸಂಬಂಧಪಟ್ಟಂತಹ ಫಂಕ್ಷನ್ಸ್ಗಳಲ್ಲಿ ಒಂದಾಗಿರುವಂತಹ ಕಾಗ್ನಿಟಿವ್ ಫಂಕ್ಷನ್ ಏನಿದೆ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಈ ರೀತಿಯಾದಂತಹ ನಾವು ಅಪರಾಜಿತನ ಸೇವನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ. ಮೇಧ್ಯ ಅಂತ ಹೇಳ್ತೀವಿ ನಾವು, ಅಂದ್ರೆ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಸೊ ನಮ್ಗೆ ಜ್ಞಾಪಕ ಶಕ್ತಿಯ ತೊಂದರೆ ಇರಬಹುದು, ಅಥವಾ ಅದು ಶಾರ್ಟ್ ಟರ್ಮ್ ಮೆಮೊರಿ ತೊಂದರೆ ಇರಬಹುದು, ಲಾಂಗ್ ಟರ್ಮ್ ಮೆಮೊರಿ ತೊಂದರೆ ಇರಬಹುದು. ಇದನ್ನೆಲ್ಲ ಕೂಡ ನಾವು ಅಪರಾಜಿತದಿಂದ ಸರಿಪಡಿಸ್ಕೊಳ್ಬಹುದು. ಇದಲ್ದೇನೆ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿರಬಹುದು, ಅಲರ್ಜಿಕ್ ಕಾಫ್ ಇರಬಹುದು, ಅಲರ್ಜಿಕ್ ಕೋಲ್ಡ್ ಇರಬಹುದು. ಇದನ್ನೂ ಕೂಡ ನಾವು ನಿಯಮಿತವಾಗಿ ಈ ರೀತಿ ಸೇವನೆ ಮಾಡ್ತಾ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ನಮ್ಮ ಶ್ವಾಸನಾಳದ ಏನು ರೋಗ ನಿರೋಧಕ ಶಕ್ತಿ ಇರುತ್ತೆ ಅದು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತುಂಬಾ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ ನಾವು, ಪದೇ ಪದೇ ಕಾಫ್ ಆಗ್ತಿದೆ ಸರ್, ಪದೇ ಪದೇ ಕೆಮ್ಮು ಬರ್ತಾ ಇದೆ, ಪದೇ ಪದೇ ಕೋಲ್ಡ್ ಆಗ್ತಾ ಇದೆ, ಅಂತವರಲ್ಲಿ ನಾವು ಇದನ್ನ ಖಂಡಿತವಾಗ್ಲೂ ಪ್ರಯೋಗ ಮಾಡಬಹುದು. ಇನ್ನು ಹಾರ್ಟ್ ಹೆಲ್ತ್, ಸೊ ಎಲ್ಲಿ ಹೈಪರ್ ಟೆನ್ಷನ್ ಇದೆ ಅಥವಾ ಎಲ್ಲಿ ರಕ್ತದೊತ್ತಡ ಪ್ಲಸ್ ಫ್ಲಕ್ಚುಯೇಟಿಂಗ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಆಲ್ರೆಡಿ ಹೈಪರ್ ಟೆನ್ಸಿವ್ ಇರ್ತಾರೆ, ಮೆಡಿಕೇಶನ್ಸ್ ಗಳನ್ನ ತಗೊಳ್ತಾ ಇರ್ತಾರೆ, ಆದ್ರೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದು ಅವರ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರಬಹುದು, ಅಥವಾ ಅವರು ಆಹಾರ ವಿಹಾರಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಇರಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಎಲ್ಲಿ ಫ್ಲಕ್ಚುಯೇಷನ್ ಇರುತ್ತೆ ಅದನ್ನ ನಾವು ಸ್ಟೆಬಿಲೈಸ್ ಮಾಡೋದಕ್ಕೆ, ನೋಡಿ ಅಲ್ಲಿ ಮೆಡಿಸಿನ್ ಇದ್ದೇ ಇರುತ್ತೆ, ಅದರ ಜೊತೆ ನಾವು ಅದನ್ನ ಕರೆಕ್ಟ್ ಆಗಿ ಸ್ಟೆಬಿಲೈಸ್ ಮಾಡೋದಕ್ಕೆ ಈ ಒಂದು ಏನು ಬ್ಲೂ ಟೀ ಇದೆ ಅದನ್ನ ನಾವು ಖಂಡಿತವಾಗ್ಲೂ ಫಾಲೋ ಮಾಡಬಹುದು ಅಥವಾ ಯೂಸ್ ಮಾಡಬಹುದು. ಇನ್ನು ಓವರ್ ಆಲ್ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ, ಎಲ್ಲಿ ಆರ್ಥರೈಟಿಸ್ ನಂತ ಕಂಡೀಷನ್ಸ್ಗಳಿದೆ, ಆಟೋ ಇಮ್ಯೂನ್ ಆರ್ಥರೈಟಿಸ್ಗಳಿರುತ್ತೆ, ಸೊ ಅಲ್ಲಿ ನಾವು ಖಂಡಿತವಾಗ್ಲೂ ಈ ಬ್ಲೂ ಟೀನ ಯೂಸ್ ಮಾಡ್ತಾ ಇದ್ರೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಪ್ಲಸ್ ಆಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ಅಲ್ಲಿ ಆಂಟಿ ಏಜಿಂಗ್ ಎಫೆಕ್ಟ್ ಕೂಡ ಸಿಗುತ್ತೆ. ಏನ್ ಸರ್ ಹಿಂಗಂದ್ರೆ ಅಂತ ಹೇಳಿದ್ರೆ, ಅವರ ಚರ್ಮಕ್ಕಿರಬಹುದು, ಅವರ ಒಂದು ಕೂದಲಿಗಿರಬಹುದು, ಅಥವಾ ಅವರ ಬ್ರೈನಿಗೆ ಇರಬಹುದು, ಎಲ್ಲ ಕಡೆ ಕೂಡ ಆಂಟಿ ಏಜಿಂಗ್ ಎಫೆಕ್ಟ್ ಇರುತ್ತೆ, ಅಥವಾ ಗ್ರೇಸ್ಫುಲ್ ಏಜಿಂಗ್ ಎಫೆಕ್ಟ್ ಇರುತ್ತೆ. ಅವರು 50 ವರ್ಷ ಆದ್ರೂ ಕೂಡ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ಜ್ಞಾಪಕ ಶಕ್ತಿ 35 ವರ್ಷದವರ ಹಾಗೆ ಅಥವಾ 40 ವರ್ಷದವರ ಹಾಗೆ ಹೆಲ್ದಿ ಯಾರಿರ್ತಾರೆ ಅವರ ಹಾಗೆ ಇರುವಂತ ಸಾಧ್ಯತೆಗಳು ಇರುತ್ತೆ, ಅಥವಾ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಇಷ್ಟು ನಾವು ಬ್ಲೂ ಟೀ ಏನಿದೆ
ಅದರ ಬಗ್ಗೆ ಡಿಸ್ಕಷನ್ ಮಾಡಿರುವಂಥದ್ದು. ಸೊ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಲಹೆಗಳನ್ನ ತಗೊಂಡು ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸುಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.